ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಅಲ್ಲಿಗೆ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಮೆಚ್ಯೂರ್, ಕಮಿಟ್ಮೆಂಟ್ ಆ್ಯಂಡ್ ರಿಯೂನಿಯನ್ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಲೀಡ್ ತಗೊಳ್ಬೇಕು ಅನ್ನೋ ಆಸೆ ಅವರಿಗಿದೆ. ಯಾವ ತರಹದ ಕನ್ಫ್ಯೂಷನ್ ಇರಲಿ, ಯಾವ ತರಹದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಅದನ್ನೆಲ್ಲ ಮುಗಿಸಿ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಳ್ಳುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಥಾಟ್ ಪ್ರೊಸೆಸ್ ತುಂಬ ಕ್ಲಿಯರ್, ತುಂಬ ಕಾನ್ಫಿಡೆಂಟ್ ಆಗಿದೆ. ಈ ಕನೆಕ್ಷನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಅವರೇ ಮುಂದೆ ಬರಬೇಕು ಅನ್ನೋ ಆಸೆ ಇದೆ. ಅವರೇ ಸ್ಟೆಪ್ ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅದೇ ವಿಷಯದ ಬಗ್ಗೆ ಕಂಟಿನ್ಯೂಸ್ ಪ್ಲ್ಯಾನಿಂಗ್ ಮತ್ತು ಯೋಚನೆ ನಡೀತಾ ಇದೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಒಂದು ಡೀಪ್ ರಿಯಲೈಸೇಷನ್ ಇದೆ. ಇತ್ತೀಚೆಗೆ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಆರ್ಗ್ಯುಮೆಂಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಟೆನ್ಷನ್ ಆಗಿದ್ರೆ ಈಗ ಅವರ ಹೃದಯ ಆ ಈಗೋನ ಬಿಡೋದಕ್ಕೆ ರೆಡಿ ಆಗ್ತಾ ಇದೆ. ಅವರ ಎಮೋಷನ್ಸ್ ಅವರಿಗೆ ಒಂದೇ ವಿಷಯ ಹೇಳ್ತಾ ಇದೆ, ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ನಿಮ್ಮ ಕನೆಕ್ಷನ್ನೇ ಹೆಚ್ಚು ಮುಖ್ಯ, ಈ ರಿಲೇಷನ್ಶಿಪ್ಪೇ ಹೆಚ್ಚು ಮುಖ್ಯ ಅಂತ ಅವರ ಎಮೋಷನ್ಸ್ ಅವರಿಗೆ ಹೇಳ್ತಾ ಇದೆ. ಆ ಟೆನ್ಷನ್ನ ರಿಸಾಲ್ವ್ ಮಾಡಿ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಈ ವ್ಯಕ್ತಿ ತುಂಬ ಪ್ಯಾಷನೇಟ್ ಮತ್ತು ಮೆಚ್ಯೂರ್ ಎನರ್ಜಿಯಲ್ಲಿದ್ದಾರೆ. ಅವರ ಎಮೋಷನ್ಸ್ ಈಗ ಈಗೋ, ಫೈಟ್ಸ್ಗಿಂತ ಮೇಲಕ್ಕೆ ಹತ್ತಿದೆ. ನಿಮ್ಮ ಜೊತೆ ಅವರು ಕಾಮಾಗಿ ಮಾತಾಡಬೇಕು ಅನ್ನೋ ಆಸೆ ಇದೆ. ರಿಲೇಷನ್ಶಿಪ್ಪಲ್ಲಿ ಇರುವ ಟೆನ್ಷನನ್ನು ದೂರ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಕನೆಕ್ಷನ್ ಉಳಿಸ್ಕೊಳ್ಳೋದಕ್ಕೆ ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲ ಹೆಜ್ಜೆಯನ್ನು ಅವರೇ ಇಡಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ಅವರ ಮೈಂಡ್ ಒಂದು ಕ್ರಾಸ್ ರೋಡ್ಸ್ನಲ್ಲಿ ನಿಂತಿದೆ. ಅಲ್ಲಿ ಅವರು ಒಂದು ಕ್ಲಿಯರ್ ಡಿಸಿಷನ್ ತಗೊಳ್ಬೇಕು. ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಈಗ ಒಂದು ಸರಿಯಾದ ಡೈರೆಕ್ಷನ್ ಕೊಡುವ ಸಮಯ ಬಂದಿದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಚಾಯ್ಸ್ ಫ್ಯಾಮಿಲಿ ಸಿಚುವೇಶನ್, ಕೆರಿಯರ್ ಅಥವಾ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವ ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು. ನಿಮ್ಮಿಬ್ಬರ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಟೆಂಪ್ರವರಿ ಅಲ್ಲ, ಒಂದು ಪರ್ಮನೆಂಟ್ ಡಿಸಿಷನ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಹೃದಯ ನಿಮ್ಮ ಬಗ್ಗೆ ಕಮಿಟೆಡ್ ಆಗಿ, ಸೆಕ್ಯೂರ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ, ತುಂಬ ಡೀಪ್ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅವರ ಸೇಫ್ ಪ್ಲೇಸ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಈ ಲವ್ನಲ್ಲಿ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡುವ ಎನರ್ಜಿ ಕೂಡ ಇದೆ. ಹಾನೆಸ್ಟ್ ಕಮ್ಯುನಿಕೇಷನ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಎನರ್ಜಿ. ಈ ಟೈಮ್ನಲ್ಲಿ ಅವರ ಮೈಂಡ್ ಸಂಪೂರ್ಣವಾಗಿ ನಿಮ್ಮನ್ನು ಅಪ್ರೋಚ್ ಮಾಡುವ ಯೋಚನೆಯಲ್ಲಿದೆ. ಇನ್ನು ಮನಸ್ಸಿನಲ್ಲೇ ಮಾತುಗಳನ್ನು ಇಟ್ಕೊಳ್ಳುವ ಸಮಯ ಮುಗ್ದಿದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸೋದು ಅಥವಾ ಕಾಲ್ ಮಾಡೋದು, ಇಲ್ಲಾಂದರೆ ನಿಮ್ಮನ್ನು ಸಡನ್ನಾಗಿ ಭೇಟಿ ಮಾಡುವ ಪ್ಲ್ಯಾನ್ನಲ್ಲಿದೆ. ಈ ರಿಲೇಷನ್ಶಿಪ್ಪಲ್ಲಿ ಮೊದಲ ಹೆಜ್ಜೆ ಇಡೋದಕ್ಕೆ ಅವರು ರೆಡಿ ಆಗುವ ಎನರ್ಜಿಯಲ್ಲಿದ್ದಾರೆ. ಈ ಟೈಮ್ನಲ್ಲಿ ಅವರ ಹೃದಯ ತುಂಬ ಎಮೋಷ್ನಲ್, ಸಾಫ್ಟ್ ಮತ್ತು ಲವ್ವಿಂಗ್ ಎನರ್ಜಿ ಕಾಣ್ತಾ ಇದೆ. ಯಾವುದೇ ಫಿಯರ್, ಈಗೋ ಅಥವಾ ಎಸಿಟೇಷನ್ ಇಲ್ಲದೆ ಅವರ ಹೃದಯವನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ಮನಸ್ಸಿನಲ್ಲಿರುವ ಮಾತನ್ನು ಶೇರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ತುಂಬ ಪ್ಯೂರ್ ಆಗಿದೆ. ನಿಮಗೆ ತುಂಬ ಕೇರ್ ಮತ್ತು ಲವ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ನಿಮ್ಮ ಲವ್ವನ್ನು ಸಂಪೂರ್ಣ ಸ್ವೀಕಾರ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಹೃದಯ ನಿಮ್ಮ ಜೊತೆ ಒಂದು ಡೀಪ್ ಅಫೆಕ್ಷನ್ ಮತ್ತು ಎಮೋಷ್ನಲ್ ಬಾಂಡ್ ಫೀಲ್ ಮಾಡ್ತಾ ಇದೆ. ತುಂಬ ಪಾಸಿಟಿವ್ ಎನರ್ಜಿ, ತುಂಬ ಬ್ಯೂಟಿಫುಲ್ ಎನರ್ಜಿ. ಈ ವ್ಯಕ್ತಿ ಈಗ ಹಿಂದಿನ ಎಲ್ಲ ಡೌಟ್ಸ್ ಮತ್ತು ಕನ್ಫ್ಯೂಷನ್ಗಳನ್ನು ಹಿಂದೆ ಬಿಟ್ಟು ನೇರವಾಗಿ ಕಮ್ಯುನಿಕೇಷನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ತುಂಬ ಬೇಗ ಅವರ ಕಡೆಯಿಂದ ನಿಮಗೆ ಕಾಲ್, ಮೆಸೇಜ್ ಅಥವಾ ಮೀಟ್ ಮಾಡುವ ರಿಕ್ವೆಸ್ಟ್ ಬರ್ಬೋದು.
ಅಂದರೆ ಈ ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಪಾಸ್ಟ್ನಲ್ಲಿ ನಿಮ್ಮಿಬ್ಬರ ನಡುವೆ ಬಂದಿದ್ದ ಡಿಸ್ಟೆನ್ಸ್ ಅಥವಾ ಸಿಚುವೇಶನ್ಗಳನ್ನು ಮರೆತು ಒಂದು ಫ್ರೆಶ್, ಒಂದು ಪಾಸಿಟಿವ್ ರೀಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಈ ಸಲ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಪೂರ್ಣ ನಂಬಿಕೆ, ಹೋಪ್ ಅನ್ನೋದು ಅವರಿಗಿದೆ. ಈ ಟೈಮ್ನಲ್ಲಿ ಅವರ ಹೃದಯ ತುಂಬ ಹೋಪ್ಫುಲ್ ಮತ್ತು ತುಂಬ ಎಕ್ಸೈಟೆಡ್ ಆಗಿದೆ. ನಿಮ್ಮ ಜೊತೆ ಒಂದು ನ್ಯೂ ಚಾಪ್ಟರ್ ಶುರು ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ನಲ್ಲಿ ಈಗ ಫಿಯರ್ ಇಲ್ಲ, ಕಂಪ್ಲೇಂಟ್ ಇಲ್ಲ. ಅದಕ್ಕೆ ಬದಲಾಗಿ ಬರಲಿರುವ ದಿನಗಳ ಬಗ್ಗೆ ತುಂಬ ಹೋಪ್ ಮತ್ತು ಹ್ಯಾಪಿನೆಸ್ ಇದೆ. ಈ ಹೊಸ ಫೇಸ್ನಲ್ಲಿ ನಿಮ್ಮಿಬ್ಬರ ನಡುವೆ ತುಂಬ ಪಾಸಿಟಿವ್ ಚೇಂಜಸ್ ಅನ್ನೋದು ಕಾಣ್ತಾ ಇದೆ. ತುಂಬ ಟ್ರಾನ್ಸ್ಫರ್ಮೇಷನಲ್ ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ ಕೂಡ ಹಳೆಯ ಕಷ್ಟಗಳನ್ನು ದಾಟಿ ಒಂದು ಹೊಸ ಸ್ಟ್ರಾಂಗ್ ಬಿಗಿನಿಂಗ್ ಕಡೆಗೆ ಹೋಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಜೊತೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಒಂದು ನ್ಯೂ ಚಾಪ್ಟರ್ ಆರಂಭ ಮಾಡಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಪ್ರೊಟೆಕ್ಷನ್, ಪ್ಯಾಷನ್ ಆ್ಯಂಡ್ ಸೋಲ್ ಅಟ್ರಾಕ್ಷನ್ ಎನರ್ಜಿ. ಈಗ ಅವರ ಮೈಂಡ್ ನಿಮ್ಮ ಲೈಫ್ನಲ್ಲಿ ಎಲ್ಲ ರೀತಿಯ ಹ್ಯಾಪಿನೆಸ್ ಮತ್ತು ಸೆಕ್ಯುರಿಟಿ ಕೊಡುವ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಒಬ್ಬ ಪ್ರೊಟೆಕ್ಟರ್ ಆಗಿ ನಿಮ್ಮ ಜೊತೆ ನಿಲ್ಲಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ಮೈಂಡ್ ಒಂದೇ ವಿಚಾರ ಯೋಚನೆ ಮಾಡ್ತಾ ಇದೆ, ಯಾವ ಕಾರಣಕ್ಕೂ ನಿಮಗೆ ಹರ್ಟ್ ಆಗೋದಕ್ಕೆ ಬಿಡಬಾರ್ದು ಅಂತ. ಅಂದರೆ ಹಿಂದೆ ಪಾಸ್ಟ್ನಲ್ಲಿ ಅವರು ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು. ಸೊ ಹಾಗಾಗಿ ಈಗ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರ ಮೇಲೆ ಸಂಪೂರ್ಣ ಟ್ರಸ್ಟ್ ಇಡಬೇಕು, ಒಂದು ಸೇಫ್ ಪ್ಲೇಸ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನದ ಅತಿ ದೊಡ್ಡ ಎಮೋಷ್ನಲ್ ಸಪೋರ್ಟ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರ ಹೃದಯ ನಿಮ್ಮ ಬಗ್ಗೆ ತುಂಬ ಇಂಟೆನ್ಸ್ ಪ್ಯಾಷನ್ ಮತ್ತು ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದೆ. ಇದು ಸಾಮಾನ್ಯ ಫೀಲಿಂಗ್ ಅಲ್ಲ, ತುಂಬ ಸ್ಟ್ರಾಂಗ್, ಬೋಲ್ಡ್ ಮತ್ತು ತುಂಬ ಅಟ್ಯಾಚ್ಮೆಂಟ್ ಇರುವಂತಹ ಫೀಲ್. ಅವರ ಹೃದಯದಲ್ಲಿ ನಿಮ್ಮ ಮೇಲಿನ ಲವ್ ಈಗ ಸಂಪೂರ್ಣವಾಗಿ ಜಾಸ್ತಿ ಆಗ್ತಾ ಇದೆ. ಯಾವುದೇ ಫಿಯರ್ ಇಲ್ಲದೆ ಆ ಲವನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ತುಂಬ ಕಮಿಟೆಡ್ ಎನರ್ಜಿ ಇದೆ, ತುಂಬ ಪ್ಯಾಷನೆಟ್ ಎನರ್ಜಿ ಇದೆ. ನಿಮ್ಮ ಜೊತೆಗೆ ಈ ರಿಲೇಷನ್ಶಿಪ್ಪಲ್ಲಿ ಸಾಫ್ಟಾಗಿ ಮುಂದಕ್ಕೆ ತಗೊಂಡು ಹೋಗಬೇಕು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಸ್ವೀಟ್ ಟಾಕ್ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಎಷ್ಟು ಸ್ಪೆಷಲ್, ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ಹೇಳಬೇಕು ಅಂತ ಅವರ ಮೈಂಡ್ ಹೇಳ್ತಾ ಇದೆ. ಅವರ ಹೃದಯದಲ್ಲಿ ನಿಮ್ಮ ಕಡೆ ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆ. ಅದನ್ನು ಅವರು ಬಯಸಿದರೂ ಸ್ಟಾಪ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಕಂಟ್ರೋಲ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಈ ಟೈಮ್ನಲ್ಲಿ ಅವರ ಫೀಲಿಂಗ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇರುವ ಕೆಮಿಸ್ಟ್ರಿಯನ್ನು ಯಾರೂ ತಡೆಯೋದಕ್ಕೆ ಆಗೋದಿಲ್ಲ ಅಂತ ನಂಬ್ತಾ ಇದ್ದಾರೆ. ಹೃದಯದಿಂದ ನಿಮ್ಮ ಸೋಲ್ಸ್ ಒಬ್ಬರಿಗೊಬ್ಬರು ತುಂಬ ಡೀಪ್ ಬಾಂಡಿಂಗಲ್ಲಿದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅದರ ಕಾರಣಕ್ಕೆ ನಿಮ್ಮ ಕಡೆಗೆ ತುಂಬ ವೇಗವಾಗಿ, ತುಂಬ ಸ್ಪೀಡಾಗಿ ಅವರು ಸೆಳೀತಾ ಇದ್ದಾರೆ. ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅವರ ಲವ್ ತುಂಬ ಪೀಕ್ಗೆ ತಲುಪಿದೆ, ಆ ಎನರ್ಜಿ ಇದೆ. ಹೃದಯದಿಂದ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಸೋಲ್ ಲೆವೆಲ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಸೋಲ್ಮೇಟ್, ರಿಯಲೈಸೇಷನ್ ಆ್ಯಂಡ್ ಮೆಚ್ಯೂರ್ ಲವ್ ಎನರ್ಜಿ. ಅವರ ಮೈಂಡ್ಗೆ ಒಂದು ವಿಷಯ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಿಮ್ಮಿಬ್ಬರ ನಡುವೆ ಇರುವ ಕೆಮಿಸ್ಟ್ರಿ ಬೇರೆ ಲೆವೆಲ್ದು ಅಂತ ನಂಬ್ತಾ ಇದ್ದಾರೆ. ಈ ಅಟ್ರಾಕ್ಷನ್ ಕೇವಲ ಅವರ ಕಡೆಯಿಂದ ಮಾತ್ರ ಅಲ್ಲ, ನಿಮಗೂ ಅವರ ಬಗ್ಗೆ ಅಷ್ಟೇ ಪ್ಯಾಷನ್ ಇದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ಒಂದೇ ವಿಚಾರ ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಇರುವ ನ್ಯಾಚುರಲ್ ಸ್ಪಾರ್ಕ್ಗೆ ಹೆಚ್ಚು ಪ್ರಯತ್ನ ಬೇಕಾಗೋದಿಲ್ಲ ಅಂತ. ಅದು ತನ್ನಿಂದ ತಾನೇ ಫೀಲ್ ಆಗುತ್ತೆ ಅಂತ. ಈ ಟೈಮ್ನಲ್ಲಿ ಅವರ ಹೃದಯ ನಿಮ್ಮ ಕಡೆ ತುಂಬ ಪೀಸ್ಫುಲ್ ಮತ್ತು ಕಂಪ್ಲೀಟಾಗಿ ಫೀಲ್ ಮಾಡ್ತಾ ಇದೆ. ನೀವು ಅವರ ಜೀವನಕ್ಕೆ ಬಂದ ಮೇಲೆ ಅವರ ಲೈಫ್ ಕಂಪ್ಲೀಟ್ ಆಗಿದೆಯೇನೋ ಅನ್ನೋ ಫೀಲಿಂಗ್ ಅವರಿಗಿದೆ. ಈ ಲವ್ನಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಅವರು ಹೃದಯದಿಂದ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಅವರು ಮನಸ್ಸಿನ ಒಳಗಿನಿಂದ ಡೀಪಾಗಿ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ನಿಮ್ಮ ಲವ್ ಅವರ ಎಮೋಷನ್ನ ಯಾವುದೇ ಫಿಯರ್ ಅಥವಾ ಇನ್ಸೆಕ್ಯೂರಿಟಿ ಇಲ್ಲದ ರೀತಿ ಮಾಡ್ತಾ ಇದೆ. ಈಗ ಅವರು ನಿಮ್ಮನ್ನು ಅವರ ಅಲ್ಟಿಮೇಟ್ ಸೋಲ್ಮೇಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಎನರ್ಜಿಯಲ್ಲಿ ಒಂದು ಕಡೆ ಪ್ಯಾಷನ್ ತುಂಬ ಜಾಸ್ತಿ ಇದೆ, ಕೆಮಿಸ್ಟ್ರಿ ಇದೆ, ಅಟ್ರಾಕ್ಷನ್ ಇದೆ. ಇನ್ನೊಂದು ಕಡೆ ತುಂಬ ಕಾಮ್ ಆಗಿರುವಂತಹ, ತುಂಬ ಡೀಪ್ ಆಗಿರುವಂತಹ ಹ್ಯಾಪಿನೆಸ್ ಇದೆ. ಅವರ ಮೈಂಡ್ ಈಗ ಒಂದು ನ್ಯೂ ಚಾಪ್ಟರ್ ಕಡೆಗೆ ಸಂಪೂರ್ಣವಾಗಿ ಫೋಕಸ್ ಆಗಿದೆ. ಹಿಂದಿನ ಬಿಟ್ಟರ್ ಮೆಮೊರೀಸ್ ಯಾವುದನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಳ್ತಾ ಇಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಒಂದು ನ್ಯೂ ಸೈಕಲ್ ಶುರುವಾಗ್ತಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ ನ್ಯೂ ಬಿಗಿನಿಂಗ್ ಬಗ್ಗೆ ಅವರು ತುಂಬ ಹೋಪ್ಫುಲ್ ಆಗಿದ್ದಾರೆ, ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಈ ಟೈಮ್ನಲ್ಲಿ ಅವರ ಹೃದಯ ನಿಮ್ಮ ಬಗ್ಗೆ ತುಂಬ ಟ್ರೂ ಲವ್ ಫೀಲ್ ಮಾಡ್ತಾ ಇದೆ. ಇದು ಸಾಮಾನ್ಯ ಅಟ್ರಾಕ್ಷನ್ ಅಲ್ಲ, ಇದು ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು
ಒಬ್ಬರ ಫೀಲಿಂಗ್ಸ್ ಒಬ್ಬರು ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಹೃದಯದಿಂದ ಬಯಸ್ತಾ ಇದ್ದಾರೆ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ಈಗ ತುಂಬ ಡೀಪ್, ರೆಸ್ಪೆಕ್ಟ್ಫುಲ್, ತುಂಬ ಮೆಚ್ಯೂರ್ ಆಗಿದೆ. ಯಾವುದೇ ಈಗೋ ಇಲ್ಲದ ಇಬ್ಬರು ಸಮಾನವಾಗಿರುವಂತಹ ವ್ಯಕ್ತಿಯ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಪ್ಯೂರ್ ಆದ ಒಂದು ನ್ಯೂ ಬಿಗಿನಿಂಗ್ ಅವರು ಬಯಸ್ತಾ ಇದ್ದಾರೆ. ಸೆಲ್ಫ್ ಪ್ರೊಟೆಕ್ಷನ್ ಆ್ಯಂಡ್ ಪೇಷನ್ಸ್ ಎನರ್ಜಿ. ಆದರೆ ನಿಮ್ಮ ಎನರ್ಜಿಯನ್ನು ನೋಡಿದ್ರೆ ಈ ಟೈಮ್ನಲ್ಲಿ ನಿಮ್ಮ ಮೈಂಡ್ ಒಂದು ವಿಷಯದ ಮೇಲೆ ತುಂಬ ಸ್ಟಕ್ ಆಗಿದೆ. ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ವಿಷಯ ನಿಮಗೆ ಸ್ಟ್ರೇಂಜ್ ಅಥವಾ ರಾಂಗ್ ಅಂತ ಅನ್ನಿಸ್ತಾ ಇದೆ. ಯಾವುದೋ ಸಿಚುವೇಶನ್ಗೆ ಗಮನ ಕೊಡೋದು ತುಂಬ ಮುಖ್ಯ ಅನ್ನೋ ಫೀಲಿಂಗ್ ನಿಮ್ಮೊಳಗಿದೆ. ಅಂದರೆ ನೀವು ಕೆಲವರು ಈಗ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಹಳೆಯ ಫಿಯರ್ ಕೂಡ ಆಗಿರ್ಬೋದು, ಅಥವಾ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇಲ್ಲ ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು. ಅದನ್ನು ಇಗ್ನೋರ್ ಮಾಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಏನಾದರೂ ತಪ್ಪಾಗ್ತಿದೆಯೇನೋ ಅಂತ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ. ನೀವೀಗ ಸೆಲ್ಫ್ ಪ್ರೊಟೆಕ್ಷನ್ ಮೋಡ್ನಲ್ಲಿ ಕಾಣ್ತಾ ಇದ್ದೀರಾ. ರಿಲೇಷನ್ಶಿಪ್ ಮೇಲೆ ಮಾತ್ರ ಡಿಪೆಂಡ್ ಆಗದೆ ನಿಮ್ಮ ಹ್ಯಾಪಿನೆಸ್ ಮತ್ತು ಪೀಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ಫೀಲಿಂಗ್ಸ್ ಸ್ವಲ್ಪ ಡಿಟ್ಯಾಚ್ಡ್ ಆಗಿರುವ ಎನರ್ಜಿ ಇದೆ. ಯಾಕೆಂದರೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ಮನಸ್ಸಿನ ಒಳಗಿನಿಂದ ಡೌನ್ ಆಗಬಾರ್ದು ಅಂತ ನಿಮ್ಮನ್ನು ನೀವೇ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಾ ಇದ್ದೀರಾ. ಮೊದಲ ಬಾರಿಗೆ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸೆಕ್ಯೂರಿಟಿ ಇವುಗಳಿಗೆ ರಿಲೇಷನ್ಶಿಪ್ಗಿಂತ ಹೆಚ್ಚು ಪ್ರಿಯಾರಿಟಿಯನ್ನು ನೀವು ಕೊಡ್ತಾ ಇದ್ದೀರಾ. ನಿಮಗೆ ಕೆಲವು ವಿಷಯಗಳು ಇಷ್ಟ ಆಗದೇ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ. ಸೊ ಅದೆಲ್ಲ ನಿಮ್ಮನ್ನು ಯೋಚನೆಗೆ ದುಡ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಅರ್ಜೆಂಟ್ ಮಾಡಬೇಕು ಅನ್ನೋ ಮನಸ್ಸು ನಿಮಗಿಲ್ಲ ಅನ್ನೋ ಎನರ್ಜಿ ಇದೆ. ಸ್ವಲ್ಪ ಸ್ಪೇಸ್ ತಗೊಳ್ಬೇಕು ಅಂತ ಕೆಲವರು ಅಂದ್ಕೊಳ್ತಾ ಇದ್ದೀರಾ. ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಪ್ರತಿ ಹೆಜ್ಜೆಯನ್ನು ಇಡಬೇಕು ಅಂತ ಕೆಲವರು ಬಯಸ್ತಾ ಇದ್ದೀರಾ. ಸೈಲೆಂಟ್ ಲವ್, ಪೇಷನ್ಸ್ ಎನರ್ಜಿ. ಆದರೆ ಈ ವ್ಯಕ್ತಿಯ ಮೈಂಡ್ ಈ ಟೈಮ್ನಲ್ಲಿ, ಪ್ರೆಸೆಂಟ್ ಟೈಮ್ನಲ್ಲಿ ದೂರದಿಂದಲೇ ನಿಮ್ಮನ್ನು ಅಬ್ಸರ್ವ್ ಮಾಡೋದರಲ್ಲಿ ಬ್ಯುಸಿಯಾಗಿದೆ. ಅವ್ರು ಹೊರಗಡೆ ಎಷ್ಟು ಸೈಲೆಂಟ್ ತೋರಿಸ್ತಾ ಇದ್ದಾರೋ ಅಥವಾ ಎಷ್ಟು ಮಾತಾಡ್ತಾರೋ ಅವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಅದಕ್ಕಿಂತ ತುಂಬ ಡೀಪ್ ಆಗಿದೆ. ಅವರು ಸುಮ್ಮನೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ವಿಷಯದ ಮೇಲೆ ಫೋಕಸ್ ಇಟ್ಟಿದ್ದಾರೆ. ಆದರೆ ಅವರ ದಿಮಾಗ್ಗೆ ಒಂದು ಫಿಲ್ಟರ್ ಹಾಕ್ಕೊಂಡಿದ್ದಾರೆ. ಅವರ ಎಲ್ಲ ಥಾಟ್ಸ್ಗಳನ್ನು ಈಗಲೇ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಆಗೋದಕ್ಕೆ ಅವರು ಉದ್ದೇಶಪೂರ್ವಕವಾಗಿ ಬಿಡ್ತಾ ಇಲ್ಲ. ಈ ಟೈಮ್ನಲ್ಲಿ ಅವರ ಹೃದಯ ಯಾವುದೇ ಅರ್ಜೆಂಟ್ ಮಾಡಬೇಕು ಅಂತ ಬಯಸ್ತಾ ಇಲ್ಲ. ತುಂಬ ಸಾಲಿಡ್, ತುಂಬ ಗ್ರೌಂಡೆಡ್ ಎನರ್ಜಿ ಇದೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಲವ್ ಇದೆ. ನಿಧಾನವಾಗಿ ಆದರೆ ತುಂಬ ಸ್ಟ್ರಾಂಗ್ ರೀತಿಯಲ್ಲಿ ನಿಮ್ಮ ಕಡೆಗೆ ಬರಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ ಸಂಪೂರ್ಣವಾಗಿ ಶೂರ್ ಆಗಿದೆ, ತುಂಬ ಸ್ಟೇಬಲ್ ಆಗಿದೆ. ಈಗಲೇ ಎಲ್ಲ ಸರಿಯಾಗಿ ಬಿಡಬೇಕು ಅನ್ನೋ ಟೆನ್ಷನ್ ಅವರಿಗಿಲ್ಲ. ಈ ರಿಲೇಷನ್ಶಿಪ್ಗೆ ಅವರು ಸಂಪೂರ್ಣ ಸಮಯ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಬಹುಶಃ ಈಗ ಅವರು ಸೈಲೆಂಟ್ ಆಗಿರ್ಬೋದು. ಅದಕ್ಕೆ ನೀವು ಅವರನ್ನು ಸೈಲೆಂಟ್ ಲವರ್ ಅಂತ ನೋಡ್ತಾ ಇದ್ದೀರಾ. ಯಾಕೆಂದರೆ ಅವರೊಳಗೆ ನಿಮ್ಮ ಬಗ್ಗೆ ತುಂಬ ಡೀಪ್ ಲವ್ ಇದೆ, ತುಂಬ ರೆಸ್ಪೆಕ್ಟ್ ಕೂಡ ಇದೆ. ನಿಮ್ಮನ್ನು ತುಂಬ ರೆಸ್ಪೆಕ್ಟಿಂದ ನೋಡ್ತಾ ಇದ್ದಾರೆ. ಆದರೆ ಯಾವುದೇ ಅರ್ಜೆಂಟ್, ಗದ್ದಲ ಅಥವಾ ಒತ್ತಡದಿಂದ ಮುಂದೆ ಬರುವ ಆಸೆ ಅವರಿಗಿಲ್ಲ. ಈ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಧಾನವಾಗಿ ಮುಂದೆ ತರಬೇಕು ಅಂತ ಬಯಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಫಿಯರ್ ಅಥವಾ ಇನ್ಸ್ಟೆಬಿಲಿಟಿ ಯಾವುದೂ ಇರಬಾರ್ದು. ಮೊದಲು ನಿಮ್ಮ ಟ್ರಸ್ಟ್ ಗೆಲ್ಲಬೇಕು ಅನ್ನೋದು ಅವರ ಆಸೆ. ಅವರ ಮೈಂಡ್ನಲ್ಲಿ ಈ ಟೈಮ್ನಲ್ಲಿ ಸ್ಟ್ರೆಸ್, ಪ್ರೆಷರ್ ಅಥವಾ ಫೋರ್ಸ್ ಆ್ಯಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರ ಯೋಚನೆ ಏನಂದರೆ ಯಾವುದಾಗಬೇಕೋ ಅದು ಸರಿಯಾದ ಟೈಮ್ಗೆ ಆಗುತ್ತೆ. ನೀವಿಬ್ಬರು ಒಬ್ಬರಿಗೊಬ್ಬರು ತುಂಬ ಡೀಪಾಗಿ ಕನೆಕ್ಷನ್ನಲ್ಲಿದ್ದೀರಾ, ಬಾಂಡಲ್ಲಿದ್ದೀರಾ. ಸರಿಯಾದ ಟೈಮ್ ಬಂದಾಗ ಎಲ್ಲವೂ ತನ್ನಿಂದ ತಾನೇ ಸರಿಯಾಗುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ಅವರಿಗಿದೆ. ಆದರೆ ಇಲ್ಲಿ ಎನರ್ಜಿಯ ಪ್ರಕಾರ ಈ ಫೀಲಿಂಗ್ ಬಹುಶಃ ನಿಮ್ಮದು ಕೂಡ ಆಗಿರಬಹುದು. ನೀವು ಕೂಡ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಎಲ್ಲವೂ ಸರಿಯಾದ ಟೈಮ್ನಲ್ಲಿ ಸರಿ ಆಗೇ ಆಗುತ್ತೆ ಅನ್ನೋ ಹೋಪ್ ನಿಮ್ಮದು ಕೂಡ ಇದೆ. ಯಾಕೆಂದರೆ ಈ ವ್ಯಕ್ತಿ ತುಂಬ ರೆಸ್ಟ್ಲೆಸ್ ಆಗಿ ಕಾಣ್ತಾ ಇದ್ದಾರೆ. ಆದರೆ ನೀವು ಮಾತ್ರ ಪೇಷನ್ಸ್ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ನ ಬಗ್ಗೆ ನೀವು ಕಾಮ್ ಆಗಿದ್ದೀರಾ. ಪರಿಸ್ಥಿತಿಗಳನ್ನು ನ್ಯಾಚುರಲ್ ಫ್ಲೋಗೆ ಬಿಟ್ಟಿದ್ದೀರಾ ಅನ್ನೋ ಎನರ್ಜಿ ಕೂಡ ಇದೆ. ಎನರ್ಜಿ ಪ್ರಕಾರ ನೀವು ಈ ರಿಲೇಷನ್ಶಿಪ್ಪನ್ನು ಡಿವೈನ್ ಟೈಮಿಂಗ್ ಮೇಲೆ ಟ್ರಸ್ಟ್ ಇಟ್ಕೊಂಡಿದ್ದೀರಾ. ಆದರೆ ಈ ವ್ಯಕ್ತಿ ನಿಮ್ಮ ಜೊತೆ ಒಂದು ಮ್ಯಾಜಿಕಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮ್ನಲ್ಲಿ ಅವರ ಲವ್ ತುಂಬ ಪ್ಯೂರ್ ಮತ್ತು ಹೋಪ್ನಿಂದ ಇದೆ. ಪ್ರಾಕ್ಟಿಕಲ್ ಥಿಂಕಿಂಗ್ ಆ್ಯಂಡ್ ಇನ್ಕಂಪ್ಲೀಟ್ ಚಾಪ್ಟರ್ ಎನರ್ಜಿ. ಈ ಟೈಮ್ನಲ್ಲಿ ನಿಮ್ಮ ಮೈಂಡ್ನಲ್ಲಿ ಇರುವ ಎಮೋಷ್ನಲ್ ಅಥವಾ ಫಿಸಿಕಲ್ ಡಿಸ್ಟೆನ್ಸ್ ಬಗ್ಗೆ, ಈ ಡಿಸ್ಟೆನ್ಸ್ ಅಗತ್ಯ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ ಎಂಡ್ ಆಗಿದೆ ಅನ್ನೋ ಫೀಲಿಂಗ್ ನಿಮಗಿಲ್ಲ. ಇದನ್ನು ನೀವು ಬ್ರೇಕಪ್ ಆಗಿ ನೋಡ್ತಾ ಇಲ್ಲ, ಒಂದು ಬ್ರೇಕ್ ಅಂತ ಮಾತ್ರ ನೋಡ್ತಾ ಇದ್ದೀರಾ. ಅಂದರೆ ತುಂಬ ಗ್ರೌಂಡೆಡ್ ಮತ್ತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಕಡಿಮೆ ಮಾಡ್ಕೊಂಡಿಲ್ಲ. ಆದರೆ ಲವ್ ಮಾತ್ರ ಸಾಕಾಗಲ್ಲ ಅನ್ನೋದು ನಿಮಗೆ ಗೊತ್ತಾಗಿದೆ. ಲೈಫ್ನಲ್ಲಿ ಕೆರಿಯರ್, ಫ್ಯಾಮಿಲಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇವೆಲ್ಲ ಅಷ್ಟೇ ಮುಖ್ಯ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ.
ಈ ವ್ಯಕ್ತಿ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಜೊತೆ ಇರಬೇಕು ಅನ್ನೋ ಆಸೆ ನಿಮ್ಮದು. ಹಾಗಾಗಿ ಈ ಸಮಯದಲ್ಲಿ ನೀವು ರಿಯಾಲಿಟಿ ಓರಿಯೆಂಟೆಡ್ ಆಗಿ ಕಾಣ್ತಾ ಇದ್ದೀರಾ. ಆದರೆ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಈ ವ್ಯಕ್ತಿ ಹೆಚ್ಚು ಎಮೋಷ್ನಲ್ ಆಗಿದ್ದಾರೆ, ನೀವು ಮಾತ್ರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ಮೈಂಡ್ನಲ್ಲಿ ಒಂದು ವಿಷಯ ತುಂಬ ಕ್ಲಿಯರ್ ಆಗಿದೆ. ಈ ರಿಲೇಷನ್ಶಿಪ್ ಚಾಪ್ಟರ್ ಇನ್ನೂ ಮುಗ್ದಿಲ್ಲ, ಈ ಕತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಅರ್ಥ ಮಾಡ್ಕೊಳ್ಬೇಕಾದ, ಸರಿ ಮಾಡಬೇಕಾದಂಥ, ಜೊತೆಯಾಗಿ ಇರಬೇಕಾದಂತಹ ತುಂಬ ವಿಷಯಗಳು ಬಾಕಿ ಇದೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಹಳೆಯ ಘಟನೆಗಳು, ಡಿಸ್ಟೆನ್ಸ್ ಮತ್ತು ಪರಿಸ್ಥಿತಿ, ಸಿಚುವೇಶನ್ ಅದೆಲ್ಲವೂ ಮಧ್ಯದಲ್ಲಿ ನಿಂತಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇನ್ನೂ ಎಂಡ್ ಆಗಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರಿನ್ನೂ ಈ ರಿಲೇಷನ್ಶಿಪ್ನ ಕಂಪ್ಲೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಈ ಟೈಮ್ನಲ್ಲಿ ಅವರ ಹೃದಯ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಕಮಿಟೆಡ್ ಮತ್ತು ಡೆಡಿಕೇಟೆಡ್ ಎನರ್ಜಿಯಲ್ಲಿದೆ. ಈಗ ಅವರು ಕೇವಲ ಮಾತುಗಳಲ್ಲಿ ಉಳಿಯುವ ಮೂಡ್ನಲ್ಲಿಲ್ಲ. ಈ ರಿಲೇಷನ್ಶಿಪ್ಗಾಗಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಎಫರ್ಟ್ಸ್ ಹಾಕಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಇರುವ ಪ್ರೀತಿ ಈಗ ಕನೆಕ್ಷನ್, ಆ್ಯಕ್ಷನ್ ಮೂಲಕ ಸಾಬೀತು ಮಾಡಬೇಕು ಅನ್ನೋ ಆಸೆ ಇದೆ. ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಅವ್ರು ಎಷ್ಟು ಸೀರಿಯಸ್, ಯಾವ ಮಟ್ಟಿಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರೊಳಗೆ ತುಂಬ ಸ್ಟ್ರಾಂಗ್ ಆ್ಯಕ್ಷನ್ ಓರಿಯೆಂಟೆಡ್ ಫೇಸ್ ಇದೆ. ಅವರು ಮೈಂಡ್ನಿಂದ ಈ ರಿಲೇಷನ್ಶಿಪ್ಪನ್ನು ತೆಗೆದು ಹಾಕಿಲ್ಲ ಅನ್ನೋ ಎನರ್ಜಿ ಇದೆ. ಅವರು ಸಂಪೂರ್ಣವಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡುವ ಎನರ್ಜಿ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮನವೊಲಿಸೋದಕ್ಕೆ, ಮಾತಾಡಿ ಎಲ್ಲವನ್ನು ರಿಸಾಲ್ವ್ ಮಾಡೋದಕ್ಕೆ, ರಿಲೇಷನ್ಶಿಪ್ಪನ್ನು ಇನ್ನೂ ಬೆಟರ್ ಮಾಡೋದಕ್ಕೆ ಯಾವುದಾದ್ರೂ ಸಾಲಿಡ್ ಸ್ಟೆಪ್ ತಗೊಳ್ಳುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿಯಿಂದ ಹೋಗಬೇಕು ಅನ್ನೋ ಮನಸ್ಸು ಈಗ ಅವರಿಗೆ ಇಲ್ಲ. ಈಗ ಅವರು ಪ್ರತಿಯೊಂದು ವಿಷಯವನ್ನು ತುಂಬ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದಾರೆ. ಈ ಸಮಯ ಲವ್ ಮತ್ತು ಕಮಿಟ್ಮೆಂಟ್ಗೆ ಒಂದು ಟೆಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಒಂದೇ ವಿಚಾರ ನಡೀತಾ ಇದೆ. ಈ ಸಮಯದಲ್ಲಿ ಎದುರಾಗಿರುವ ಪ್ರಾಬ್ಲಮ್, ಸಿಚುವೇಶನ್ಗಳು ಎಲ್ಲಕ್ಕೂ ಹೆದರಿ ಹಿಂದೆ ಸರಿಯುವ ಸಮಯ ಅಲ್ಲ. ಈ ಟೈಮನ್ನು ಅವರು ಒಂದು ಪರೀಕ್ಷೆ ರೀತಿ ನೋಡ್ತಾ ಇದ್ದಾರೆ, ಒಂದು ಟೆಸ್ಟ್ ರೀತಿ ನೋಡ್ತಾ ಇದ್ದಾರೆ. ಸೊ ಅದರಲ್ಲಿ ಎಷ್ಟು ಟ್ರೂ ಇದೆ, ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ಅವರು ಹೋಪ್ ಮೂಲಕ ನೋಡ್ತಾ ಇದ್ದಾರೆ. ಇನ್ನೂ ಹೋಪ್ ಇಟ್ಕೊಂಡಿದ್ದಾರೆ. ಯಾವುದೇ ರೀತಿಯಿಂದಲೂ ಇದು ಡೌನ್ ಆಗಬಾರ್ದು, ಈ ಎನರ್ಜಿ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಈಗ ಅವರ ಹೃದಯದಲ್ಲಿ ತುಂಬ ಕರೇಜ್ ಇದೆ. ಅವರ ಫೀಲಿಂಗ್ಸನ್ನು ಅವರು ಇನ್ನೂ ವೀಕ್ ಅಂತ ನೋಡ್ತಾ ಇಲ್ಲ. ಅವರು ನಿಮ್ಮ ಬಗ್ಗೆ ಈಗ ಸಂಪೂರ್ಣವಾಗಿ ಲವ್ ಫೀಲ್ ಮಾಡ್ತಾ ಇದ್ದಾರೆ. ಯಾವ ಸಿಚುವೇಶನ್ ಬಂದರೂ ಕೂಡ ಅವರ ಮನಸ್ಥಿತಿಯಿಂದ ಹಿಂದೆ ಸರಿಬಾರ್ದು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಏನೇ ಆದರೂ, ಎಷ್ಟೇ ಚಾಲೆಂಜಸ್ ಬಂದರೂ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಥಾಟ್ ಪ್ರೊಸೆಸ್ ತುಂಬ ಮೆಚ್ಯೂರ್ ಆಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಕನ್ಫ್ಯೂಷನ್ ಅಥವಾ ಡೌಟ್ ಅವರಿಗಿಲ್ಲ. ಅವರ ಪಾಲಿಗೆ ಈ ರಿಲೇಷನ್ಶಿಪ್ ತುಂಬ ಪ್ರೀಷಿಯಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ತುಂಬ ಸ್ಪೆಷಲ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಪ್ರತಿಯೊಂದು ಡಿಸಿಷನ್ ಕೊನೆಗೆ ಬಂದು ನಿಮ್ಮ ಮೇಲೆ ನಿಲ್ತಾ ಇದೆ. ಈ ಟೈಮ್ನಲ್ಲಿ ಅವರ ಹೃದಯ ತುಂಬ ಪೀಸ್ಫುಲ್, ಬ್ಯಾಲೆನ್ಸ್ಡ್ ಮತ್ತು ಕಾಮ್ ಎನರ್ಜಿಲಿದೆ. ಟ್ರೂ ಲವ್ ಅಂದರೆ ಕೇವಲ ಮಾತಲ್ಲ, ಲೈಫ್ನ ರಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಜೊತೆಯಾಗಿ ನಿಭಾಯಿಸೋದು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ತುಂಬ ಮೆಚ್ಯೂರ್ ಆಗಿ ಕಾಣ್ತಾ ಇದೆ. ಲವ್ ಮತ್ತು ರೆಸ್ಪಾನ್ಸಿಬಿಲಿಟಿ ಎರಡರ ಮಧ್ಯೆ ಒಂದು ಬ್ಯೂಟಿಫುಲ್ ಬ್ಯಾಲೆನ್ಸ್ ಕಟ್ಟಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ನಿಮಗಾಗಿ ಅವರ ವರ್ಕ್, ಅವರ ಫ್ಯಾಮಿಲಿ ಅಥವಾ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಬಿಡಬೇಕು ಅನ್ನೋ ಆಸೆ ಅವರಿಗಿಲ್ಲ, ಆ ಎನರ್ಜಿ ಇಲ್ಲ. ಅದೇ ಸಮಯದಲ್ಲಿ ನಿಮ್ಮನ್ನು ದೂರ ಮಾಡ್ಕೊಳ್ಬಾರ್ದು ಅನ್ನೋ ಆಸೆ ಇದೆ. ಎರಡನ್ನೂ ಜೊತೆಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅನ್ನೋ ರೀತಿ ಎನರ್ಜಿ ಇದೆ. ಒಬ್ಬ ಮೆಚ್ಯೂರ್ ವ್ಯಕ್ತಿಯ ಹಾಗೆ ಈ ಟೈಮ್ನಲ್ಲಿ ಈ ವ್ಯಕ್ತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಫೌಂಡೇಶನ್ನಲ್ಲಿದೆ. ಅವರು ಮೈಂಡ್ನಿಂದ ನಿಮಗೆ ತುಂಬ ಲಾಯಲ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹೃದಯದಿಂದ ಈ ರಿಲೇಷನ್ಶಿಪ್ನ ಸಣ್ಣ ದೊಡ್ಡ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದು ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಲಾಂಗ್ ಟರ್ಮ್ ಸ್ಟೇಬಲ್ ರಿಲೇಷನ್ಶಿಪ್ನ ಎನರ್ಜಿ, ತುಂಬ ಬ್ಯೂಟಿಫುಲ್ ಎನರ್ಜಿ. ಈ ರಿಲೇಷನ್ಶಿಪ್ಗೆ ಒಂದು ಬ್ಯೂಟಿಫುಲ್ ಬ್ಯಾಲೆನ್ಸ್ಡ್ ಮತ್ತು ಸ್ಟ್ರಾಂಗ್ ಡಿಸಿಷನ್ ಕೊಡೋದಕ್ಕೆ ರೆಡಿ ಆಗ್ತಾ ಇರುವ ಎನರ್ಜಿ ಇದೆ. ಸಿಚುವೇಶನ್ ಹೇಗೆ ಇರಲಿ, ನಿಮ್ಮ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಷ್ಟೇ ಇರಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಲಿ, ಬಟ್ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು, ಸರಿ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ಎನರ್ಜಿಲಿದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ನಡುವೆ ನಡೆದ ಎಲ್ಲ ಹಳೆಯ ಘಟನೆ, ಎಲ್ಲ ಕಹಿ ನೆನಪು, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲವನ್ನು ರಿಲೀಸ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ಅವ್ರಿಗೆ ಸ್ಟ್ರೆಂತ್ ಬೇಕಾಗಿದೆ, ಅಂಡರ್ಸ್ಟ್ಯಾಂಡಿಂಗನ್ನು ಬೇಕಾಗಿದೆ, ಪೀಸ್ ಬೇಕಾಗಿದೆ. ಸೊ ಇನ್ಸೆಕ್ಯೂರಿಟಿ, ಈಗೋ ಇವೆಲ್ಲವನ್ನು ದೂರ ಮಾಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಇನ್ನೊಂದು ಮಾತು, ಈ ರೀಡಿಂಗ್ ಎಲ್ಲರಿಗೂ ಕೂಡ ಒಂದೇ ರೀತಿ ಮ್ಯಾಚ್ ಆಗಬೇಕು ಅನ್ನೋದು ಕಡ್ಡಾಯ ಅಲ್ಲ.
ಹಾಗಾಗಿ ಯಾರಿಗಾದರೂ ಈ ರೀಡಿಂಗ್ ಸಂಪೂರ್ಣವಾಗಿ ಮ್ಯಾಚ್ ಆಗಲಿಲ್ಲ ಅಂತ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಯಾಕೆಂದರೆ ಇದು ಜನರಲ್ ರೀಡಿಂಗ್. ಒಂದೇ ಟೈಮ್ನಲ್ಲಿ ತುಂಬ ಜನ ರೀಡಿಂಗ್ ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರ ಸಿಚುವೇಶನ್, ಫೀಲಿಂಗ್ಸ್, ಎನರ್ಜಿ, ರಿಲೇಷನ್ಶಿಪ್ ಜರ್ನಿ ಮತ್ತು ಟೈಮಿಂಗ್ ಬೇರೆ ಬೇರೆ ಇರುತ್ತೆ. ಹಾಗಾಗಿ ರೀಡಿಂಗ್ನಲ್ಲಿ ಹೇಳಿರುವ ಪ್ರತಿಯೊಂದು ವಿಷಯ ಎಲ್ರಿಗೂ ಒಂದೇ ರೀತಿ ಅನ್ವಯ ಆಗಬೇಕು ಅನ್ನೋ ನಿಯಮ ಇಲ್ಲ. ನಿಮಗೆ ಎಷ್ಟು ವಿಷಯಗಳು ನಿಮ್ಮ ಹಾರ್ಟ್ಗೆ ಕನೆಕ್ಟ್ ಆಗುತ್ತೋ, ಎಷ್ಟು ವಿಷಯಗಳು ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಯಾವ ಭಾಗ ಮ್ಯಾಚ್ ಆಗಲ್ಲ ಅನಿಸುತ್ತೋ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಯಾರನ್ನು ಫೋರ್ಸ್ ಮಾಡೋದಲ್ಲ. ನಿಮ್ಮೊಳಗೆ ಯಾವ ಮೆಸೇಜ್ ರೆಸೊನೇಟ್ಸ್ ಆಗುತ್ತೋ ಅದನ್ನು ಮಾತ್ರ ಸ್ವೀಕಾರ ಮಾಡೋದು. ಸೊ ಓಪನ್ ಮೈಂಡ್ ಮತ್ತು ಪಾಸಿಟಿವ್ ಎನರ್ಜಿ ಜೊತೆ ರೀಡಿಂಗನ್ನು ಕೇಳಿ. ಯಾಕೆಂದರೆ ನಾವು ಯಾವ ರೀತಿಯ ಥಾಟ್ಸನ್ನು ನಮ್ಮೊಳಗೆ ಇಟ್ಕೊಂಡಿರ್ತೀವೋ ಅದೇ ರೀತಿಯ ಎನರ್ಜಿಯನ್ನು ನಾವು ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತೀವಿ. ಹಾಗಾಗಿ ನೆಗೆಟಿವ್ ಥಿಂಕಿಂಗಿಂತ ಪಾಸಿಟಿವ್ ಮೈಂಡ್ಸೆಟ್ ಜೊತೆಗೆ ರೀಡಿಂಗನ್ನು ಕೇಳಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವ ಎಲ್ಲ ಡಿಸ್ಟೆನ್ಸ್, ಈಗ ನೀವು ಎದುರಿಸ್ತಾ ಇರುವಂತಹ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇದೆಲ್ಲವನ್ನು ದಾಟಿ ಮುಂದೆ ಸಾಗೋದಕ್ಕೆ ನಿಮಗೆ ಕರೇಜ್ ಅನ್ನೋದು ಕೊಡಲಿ, ಸ್ಟ್ರೆಂತ್ ಅನ್ನೋದು ಕೊಡಲಿ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬರಲಿ, ಪೀಸ್ ಅನ್ನೋದು ಬರಲಿ. ನಿಮ್ಮ ಹೃದಯದಲ್ಲಿರುವ ಫಿಯರ್, ಇನ್ಸೆಕ್ಯೂರಿಟಿ, ಈಗೋ ಇವೆಲ್ಲವೂ ದೂರ ಆಗಲಿ. ನಿಮ್ಮಿಬ್ಬರ ನಡುವೆ ಯಾವಾಗಲೂ ಟ್ರೂ ಲವ್, ಟ್ರಸ್ಟ್ ಅನ್ನೋದು ಜಾಸ್ತಿ ಆಗಲಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೆಸ್ಪೆಕ್ಟ್, ಲಾಯಲ್ಟಿ, ಬ್ಯಾಲೆನ್ಸ್ ಅನ್ನೋದು ಬರಲಿ. ನಿಮ್ಮ ಈ ನ್ಯೂ ಬಿಗಿನಿಂಗ್ ಅನ್ನೋದು ಹ್ಯಾಪಿನೆಸ್ಸನ್ನು, ಪೀಸನ್ನು, ಸ್ಟ್ರೆಂತನ್ನು ತುಂಬಿಕೊಡ್ಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.